ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಬೆಳಗಿನ ತಿಂಡಿಯಾಗಿ ಪೂರಿ ಹಾಗೂ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರಿ ಯಾವಾಗ ಎಷ್ಟು ಮಾಡಿದ್ರೂ ಈ ಥರ ಉಬ್ಬಿ ಬರೋಲ್ಲ ಅನ್ನೋದು ಡೌಟ್ ಇರುತ್ತಲ್ವ. ಸೊ ಉಬ್ಬೋ ಥರ ಪೂರಿ ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸೋದು ಭಾಳ ಮುಖ್ಯ ಆಗಿರುತ್ತೆ. ಪೂರಿ ಉಬ್ಬೋದು ಮೇನ್ ಇದರಲ್ಲೇ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ರವೆನ ಒಂದು 5 ನಿಮಿಷ ಮುಂಚೆ ನೆನೆಸಿಟ್ಟಿದ್ದೆ, 2 ಸ್ಪೂನಷ್ಟು ರವೆನ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ನೀರು ಹಾಕ್ತಿರೆ ಹಾಗೆ ಲೈಟಾಗಿ ಕಲಿಸ್ಕೋಬೇಕು. ನೀಟಾಗಿ 1 ಟೈಮ್ ಕಲಿಸ್ಕೋಬೇಕು. ನಂತರ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ನೀರು ಹಾಕಿದರೆ ಕನ್ಸಿಸ್ಟೆನ್ಸಿ ನಮಗೆ ಸರಿ ಗೊತ್ತಾಗೋದಿಲ್ಲ. ಹಾಗಾಗಿ ಪೇಷನ್ಸಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇದೇ ಥರ ಪ್ರೊಸೀಜರ್ ಮಾಡಬೇಕು. ಆಮೇಲೆ ಚಪಾತಿ ಹಿಟ್ಟು ಸ್ವಲ್ಪ ಸ್ಮೂತ್ ಇರುತ್ತೆ, ಇದು ಸ್ವಲ್ಪ ರಫ್ ಇರಬೇಕು. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿ ಇರೋ ಥರ ಕಲಿಸ್ಕೋಬೇಕಾಗತ್ತೆ. ಈ ಪೂರಿ ಉಬ್ಲಿಕ್ಕೆ ಮೇನ್ ಕಾರಣ ಕಲಿಸೋದು ಮತ್ತು ಲಟ್ಸೋದು ಇಂಪಾರ್ಟೆಂಟ್ ಆಗುತ್ತೆ. ಇವೆರಡು ಪ್ರೊಸೀಜರ್ ನೀಟಾಗಿ ಆಯ್ತಂದರೆ ಪೂರಿ ಕೂಡ ನೀಟಾಗಿ ಉಬ್ಬಿ ಬರುತ್ತೆ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸಲ ಸ್ವಲ್ಪ ಹೀಗೆ ನೀಟಾಗಿ ನಾದುತ್ತಾ ಇದ್ದೀನಿ. ಒಂದು 5 ನಿಮಿಷ ಇದೇ ಥರ ನಾದ್ಕೊಳ್ಳೋಣ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಫೀಲ್ ಆಗ್ತಿದೆ ಅನಿಸುತ್ತೆ ನಾನು ಯಾವ ಕನ್ಸಿಸ್ಟೆನ್ಸಿಲಿ ಕಲಸಿಟ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಿದೆ ಅನಿಸುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡೋಣ. ಒಂದು 20 ನಿಮಿಷ ಎತ್ತಿಡೋಣ. ಈ ಗ್ಯಾಪಲ್ಲಿ ನಾವು ಸಾಗು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ 1 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಒಂದು 10ರಿಂದ 15 ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. 3 ಚಕ್ಕೆ, 3 ಲವಂಗ, 1 ಏಲಕ್ಕಿ, ಬಾದಾಮಿ ನೆನೆಸಿ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಕಡಲೆಪಪ್ಪು ಅಂದರೆ ಹುರಿಗಡಲೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಷ್ಟು ಐಟಮ್ ಬೇಕಾಗುತ್ತೆ. ಇದು ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಒಂದು ಹಿಡಿಯಷ್ಟು ಪುದೀನ ಸೊಪ್ಪು. ಇಷ್ಟು ನಮಗೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು. ನಂತರ ನಾನಿಲ್ಲಿ ತರಕಾರಿಗಳು ಬಂದುಬಿಟ್ಟು ಫಸ್ಟು ಕ್ಯಾರೆಟ್ 1 ಕಪ್ ತೊಗೊಂಡಿದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಗೆಡ್ಡೆಕೋಸು 1 ಕಪ್ ತೊಗೊಂಡಿದ್ದೀನಿ. ಟೊಮೊಟೊ 1 ಕಪ್ ತೊಗೊಂಡಿದ್ದೀನಿ. ಆಲೂಗಡ್ಡೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೀನ್ಸ್ 1 ಕಪ್ ತೊಗೊಂಡಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಮತ್ತು ಬೀನ್ಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಐಟಮ್ ಏನೇನಿತ್ತು ಎಲ್ಲನೂ ಸೇರಿ ಮಿಕ್ಸಿ ಮಾಡೋಣ ಬನ್ನಿ. ಮೊದಲಿಗೆ ಮೆಣಸಿನ್ಕಾಯಿ, ಬಾದಾಮಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಕಡಲೆಪಪ್ಪು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ನಾನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಫುಲ್ ನೈಸಾಗಿ ಆಗಿರಬೇಕಿದು. ಓಕೆ, ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ನೈಸಾಗಿದೆ ಅಂತ ಅಲ್ವಾ. ನೆಕ್ಸ್ಟ್ ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ಗೆ ನಾನಿಲ್ಲಿ 2 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಬ್ರೌನ್ ಆಗಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಗೆಡ್ಡೆಕೋಸು, ಕ್ಯಾರೆಟು ಹಾಗೆ ಬೀನ್ಸು ಇವು 3ನ್ನ ಹಾಕೋತಾ ಇದ್ದೀನಿ. ಕಾರಣ ಇಷ್ಟೇ, ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ. ಸೊ ಹಾಗಾಗಿ ಬೇಗ ಬೇಯಲಿ ಅಂತ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರೋದು. ನಾನಿಲ್ಲಿ ಯಾವ ತರಕಾರಿನೂ ಫಸ್ಟ್ ಬೇಯಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಮಾಡ್ತಾ ಇರೋದು. ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗುತ್ತೆ ಅಂತ ಡೈರೆಕ್ಟಾಗಿ ಹಾಗೆ ಮಾಡ್ತಿದ್ದೀನಿ. ಜೊತೆಗೆ ನಾನಿಲ್ಲಿ ಗ್ರೈಂಡ್ ಮಾಡಿದ ಮಸಾಲಾನ ಫಸ್ಟ್ ಹಾಕಬೇಕಿತ್ತು ಅಂತೀರ. ಸೊ ನಾನು ಅದನ್ನು ಫಸ್ಟ್ ಹಾಕಿಲ್ಲ, ಯಾಕಂದರೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ, ನೀರು ಹಾಕಿ ರುಬ್ಬಿರ್ತೀವಲ್ವ. ಸೊ ನೀರು ಥರ ಇರುತ್ತೆ. ನನಗೆ ಇಲ್ಲಿ ತರಕಾರಿ ಇವು 3 ಮೇನು ಬೇಯಬೇಕಲ್ವ. ಹಾಗಾಗಿ ಫಸ್ಟು ಎಣ್ಣೆಲಿ ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಗ್ರೈಂಡ್ ಮಾಡಿರುವಂಥ ಮಸಾಲೆನ ಹಾಕೋತೀನಿ. ನೋಡಿ, ಇದು 3/4% ಬೆಂದೋಗಿದೆ. ಎಣ್ಣೆಯಲ್ಲೇ ಬೇಯಬೇಕಿದು. 3/4% ಎಣ್ಣೆಯಲ್ಲೇ ಬೆಂದಿದೆ ಚೆನ್ನಾಗಿ. ಇವಾಗ ನಾನು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮಸಾಲೆ ಸ್ವಲ್ಪ ನೀರಾಗಿಬಿಟ್ಟಿತ್ತು. ಸೊ ಎಣ್ಣೆ ಹಾಕಿದರೆ ಅದು ಅಂಶ ಜಾಸ್ತಿ ಹೇಳ್ಕೊಳುತ್ತೆ. ಸೊ ತರಕಾರಿ ಬೇಯೋದು ಲೇಟ್ ಅಂತ ನಾನು ಹೀಗೆ ಮಾಡಿದೆ. ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಲಿ ಅಬ್ಸರ್ವ್ ಆಗೋವರೆಗೂ ಒಂದು 5 ನಿಮಿಷ ಹೀಗೆ ಬಾಡಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಅಬ್ಸರ್ವ್ ಆದ ನಂತರ ಇದಕ್ಕೆ ನಾನು ಮತ್ತೆ ಮಿಕ್ಕಿರುವಂಥ ತರಕಾರಿ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಕ್ಯಾಪ್ಸಿಕಮ್ ಜೊತೆಗೆ ಬಟಾಣಿ ಇಷ್ಟನ್ನು ಹಾಕ್ಕೊಂಡು ಮತ್ತೊಮ್ಮೆ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಇವು 3 ತುಂಬ ಬೇಗನೆ ಬೆಂದ್ಬಿಡತ್ತೆ. ಹಾಗಾಗಿ ಲೇಟಾಗಿ ಇದನ್ನು ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಆಗಿರೋದ್ರಿಂದ ತುಂಬ ಬೇಗ ಅದು ಕೂಡ ಬೇಯುತ್ತೆ, ಬಟಾಣಿ ಕೂಡ. ಇದನ್ನು ಇವಾಗ ಲೈಟಾಗಿ ಬಾಡಿಸ್ಕೊಂಡು ರೋಸ್ಟ್ ಎಲ್ಲ ಆದಮೇಲೆ ನಂತರ ಲಾಸ್ಟಲ್ಲಿ ಟೊಮೊಟೊನ ಹಾಕೋತಾ ಇದ್ದೀನಿ. ವಾವ್, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇವಾಗ ಇದನ್ನು ನೀಟಾಗಿ ಎಲ್ಲನೂ ಬಾಡಿಸ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು. ಒಂದು ಕುದಿ ಬರುತ್ತೆ ನೋಡಿ, ಬರ್ತಿದೆ ಅಲ್ವಾ, ಇಷ್ಟು ಬೇಯಬೇಕು. ಇವಾಗ ನನಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸಾಗು ಸ್ವಲ್ಪ ಗಟ್ಟಿನೇ ಇರಬೇಕಲ್ವ, ಹಾಗಾಗಿ ನಮಗೆ ನೀರನ್ನ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನನಗೆ ಇದು ಸ್ವಲ್ಪ ಗಟ್ಟಿ ಇದೆ ಅನಿಸ್ತಿದೆ, ಸೊ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ನೀವು ನೀರು ಆ್ಯಡ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಅಂತ, ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಇಷ್ಟು ನೀರು ಹಾಕಿದ್ದೀನಿ. ಒಮ್ಮೊಮ್ಮೆ ಮಾಡುವಾಗ ನೀರು ಹೆಚ್ಚು ಕಮ್ಮಿ ಮಾಡಿ ಜಾಸ್ತಿ ಹಾಕಿಬಿಟ್ರಿ ಅಂದ್ಕೊಂಡ್ರೆ ಹೆದ್ರಕ್ಕೇನು ಹೋಗಬೇಡಿ. ನಾವು ಕಡಲೆ ಹಿಟ್ಟು ಯೂಸ್ ಮಾಡ್ತೀವಲ್ವ ಮನೆಯಲ್ಲಿ, ಕಡಲೆ ಹಿಟ್ಟು 1-2 ಸ್ಪೂನ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಹಾಕಿದರೆ ತೆಳ್ಳಗಾಗಿದ್ರೂ ಕೂಡ ಮತ್ತೆ ಅದು ಗಟ್ಟಿಯಾಗಿ ರಿಕವರ್ ಆಗುತ್ತೆ. ಸೊ ಆ ಟಿಪ್ಸ್ ಚೆನ್ನಾಗಿದೆ, ನೀವು ಬೇಕಿದ್ರೆ ಫಾಲೋ ಮಾಡ್ಬೋದು. ಅಂದರೆ ತುಂಬ ತೆಳ್ಳಗಾದಾಗ ಮಾತ್ರ. ಇವಾಗ ಗಟ್ಟಿ ಇರೋದ್ರಿಂದ ನಾವು ಆ ಟಿಪ್ನ ಫಾಲೋ ಮಾಡೋದು ಬೇಡ ಅನಿಸುತ್ತೆ. ತೆಳ್ಳಗಿದ್ದಾಗ ಮಾತ್ರ ಆ ಟಿಪ್ ನೀವು ಫಾಲೋ ಮಾಡ್ಬೋದು. ಅದ್ರ ಜೊತೆಗೆ ಇದು ಎಲ್ಲನೂ ತರಕಾರಿ ಬೆಂದಾಗಿದೆ. ಒಂದು 5-10 ನಿಮಿಷ ಕುದಿಸಿದ್ರೆ ಸಾಕು. ಆಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ನಂತರ ಪೂರಿ ಕಡೆ ಬರೋಣ. ಈ ಸಾಗು ಮಾಡೋ ಪ್ರೊಸೀಜರಲ್ಲೇ ನಮ್ಮ ಪೂರಿ ಮಾಡಲಿಕ್ಕೆ ನಾವು ಮಾಡಿದಂಥ ಹಿಟ್ಟು ಕಲಸಿಟ್ಟಿರುವಂತಹ ಹಿಟ್ಟು ನೆಂದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಸೊ ಇವಾಗ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ಈಗ ನಾವು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಈ ಥರ ಮಾಡಿಟ್ಕೊಳ್ಳೋಣ. ಇದೇ ಥರ ನಾನು ಎಲ್ಲ ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ. ನಂತರ ಲಟ್ಟಿಸೋದು ಹೇಗೆ ನೋಡೋಣ ಬನ್ನಿ. ಲಟ್ಟಿಸೋದು ಮುಖ್ಯ ಆಗುತ್ತೆ ಪೂರಿ ಮಾಡುವಾಗ. ಯಾಕಪ್ಪ ಅಂದರೆ ನಾವು ಮಧ್ಯದಿಂದ ಲಟ್ಟಿಸ್ಬಿಟ್ಟು ಸೈಡಿಗೆ ಎಡ್ಜಸ್ಸು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡಿಬಿಡ್ತೀವಿ. ಹೀಗೆ ಮಾಡೋದ್ರಿಂದ ಒಂದು ಸೈಡ್ ಮಾತ್ರ ಪೂರಿ ಉಬ್ಬುತ್ತೆ, ಮತ್ತೊಂದು ಸೈಡ್ ಉಬ್ಬೋದಿಲ್ಲ, ಹಾಗಾಗತ್ತೆ. ಸೊ ಹಾಗಾಗಿ ಈವನ್ನಾಗಿ ಎಲ್ಲ ಕಡೆ ಸೈಡು ಸಮ ಇರಬೇಕು, ಆ ಥರ ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಮಧ್ಯ ಜಾಸ್ತಿ ಲಟ್ಟಿಸೋದು ಎಡ್ಜಸ್ ಎಲ್ಲ ಬಿಡೋದು ಈ ಥರ ಮಾಡಬೇಡಿ. ಈವನ್ನಾಗಿ ಎಲ್ಲನೂ ನೋಡಿ ಇಷ್ಟು ದಪ್ಪ ಇರಬೇಕು, ಈವನ್ನಾಗಿ ಲಟ್ಟಿಸ್ಕೊಳ್ಳಿ. ಇವಾಗ ಎಲ್ಲ ಇದೇ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ಪೂರಿನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಬರು. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ನೋಡಿದ್ರಲ್ಲ, ಎಲ್ಲ ಕಡೆ ನೀಟಾಗಿ ಈವನ್ನಾಗಿ ಉಬ್ಬಿದೆ. ಅದೇ ದಪ್ಪ ಸಣ್ಣ ಮಾಡಿದರೆ ಒಂದು ಸೈಡ್ ಮಾತ್ರ ಉಬ್ಬತ್ತೆ. ಸೊ ಲಟ್ಸೋದು ಮುಖ್ಯ ಆಗುತ್ತೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಇದೇ ಥರ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆಗೆ ಇನ್ನೊಂದು ಪೂರಿನ ಹಾಕೋತಾ ಇದ್ದೀನಿ. ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ತನಗೆ ತಾನೇ ಅದು ಉಬ್ಬು ಬಿಡುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಉಬ್ತಿದೆ ಅಂತ. ಸೊ ತುಂಬ ಈಸಿ, ಬರೋದಿಲ್ಲ ಉಬ್ಬೋದೇ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೂರಿ ಮತ್ತು ವೆಜಿಟೇಬಲ್ ಸಾಗು ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೋತೀನಿ. ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಉಬ್ಬಿ ಇರುತ್ತೆ ತುಂಬ ಹೊತ್ತು. ನೀವು ಹೀಗೆ ಮಾಡಬೇಕು ಅಂದರೆ ಇದೇ ಮೆಥಡನ್ನ ಫಾಲೋ ಮಾಡಬೇಕು. ಹಾಗೆ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.